ಭಗವಂತನಿಗೆ ಸಲ್ಲಿಸಿದ ಪೂಜೆ ಸೇವೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ದಿನ ಅದು ನಿಮ್ಮನ್ನು ಕಾಯುತ್ತೆ. ಇದು ಸತ್ಯ. ಸಮಯ ಎಂದಿಗೂ ಒಂದೇ ರೀತಿ ಇರೋದಿಲ್ಲ. ಇತರರನ್ನು ಅನಗತ್ಯವಾಗಿ ಅಳುವಂತೆ ಮಾಡುವವರು ಸಹ ಅಳಬೇಕಾಗುತ್ತೆ. ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಘಾತ ಇವೆಲ್ಲ ಒಂದು ಕಾರಣವಷ್ಟೇ. ಭಗವಂತನನ್ನು ನಾವು ಕೊಂಡಾಡುವುದು ಮುಖ್ಯವಲ್ಲ, ಭಗವಂತ ನಮ್ಮನ್ನು ಕೊಂಡಾಡುವಂತೆ ಮಾಡುವುದು ಮುಖ್ಯ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಹಾಗೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ನಿಮ್ಮ ದುಃಖಕ್ಕೆ ಯಾರೂ ಇಲ್ಲವೆಂದು ದುಃಖಿಸಬೇಡಿ. ಪರಮಾತ್ಮನಿಗಿಂತ ದೊಡ್ಡ ಜೊತೆಗಾರ ಯಾರೂ ಇಲ್ಲ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸುವ ವ್ಯಕ್ತಿಯೊಡನೆ ಸಮಯವನ್ನು ಕಳೆಯಿರಿ. ಯಾಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದಿಲ್ಲ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆ. ಪ್ರಾರ್ಥನೆ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. ಶಾಪ ಯಾವತ್ತೂ ನಿನ್ನ ಬೆನ್ನು ಬಿಡುವುದಿಲ್ಲ. ನೀನು ಬೇರೆಯವರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಲಭಿಸೋದು. ಅದು ಮರ್ಯಾದೆ ಆಗಿರಬಹುದು ಅಥವಾ ಮೋಸವೇ ಆಗಿರಬಹುದು. ಕೆಟ್ಟವರಿಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ಸತ್ಯಕ್ಕೂ ಸುಳ್ಳಿಗೂ ಇರುವ ವ್ಯತ್ಯಾಸ ಇಷ್ಟೇ. ಸತ್ಯ ಹೇಳಿದ ತಕ್ಷಣ ಕೋಪ ಬರುತ್ತೆ, ಸುಳ್ಳು ಹೇಳಿದ ತಕ್ಷಣ ಖುಷಿಯಾಗುತ್ತೆ. ಚಿಲ್ಲರೆ ದುಡ್ಡು ತುಂಬಿಟ್ಟುಕೊಂಡಷ್ಟು ಪರ್ಸು ಭಾರ, ಚಿಲ್ಲರೆ ವಿಚಾರ ತುಂಬಿಟ್ಟುಕೊಂಡಷ್ಟು ಮನಸ್ಸು ಭಾರ. ಮನುಷ್ಯ ಎಷ್ಟೇ ಜಾಣನಾಗಿದ್ರೂ ನಾಳೆಯ ದಿನ ಹೇಗೆ ಇರುತ್ತೆ ಎಂದು ತಿಳಿಯಲಾರದಷ್ಟು ದಡ್ಡನಾಗಿರುತ್ತಾನೆ. ಯಾರ ನೋವಿಗೂ ಯಾರೂ ಕಾರಣರಲ್ಲ, ಅದು ನಮ್ಮ ಕರ್ಮಫಲಗಳು ಅಷ್ಟೇ. ಇನ್ನೊಬ್ಬರು ಅದಕ್ಕೆ ನಿಮಿತ್ತ ಮಾತ್ರ. ನೋವುಗಳು ಬರುವುದು ನಮ್ಮನ್ನು ತಿದ್ದಿ ತೀಡಿ ಇನ್ನಷ್ಟು ಪರಿಶುದ್ಧ ಮಾಡಲಿಕ್ಕೆ. ನಮ್ಮ ಪಾಲಿಗೆ ಬಂದಿದ್ದನ್ನು ಸಂತೋಷದಿಂದ ಸ್ವೀಕರಿಸೋಣ, ಪರಿಶುದ್ಧರಾಗೋಣ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೋಡುವೆ. ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆಪಡಬೇಡ. ಸತ್ಯ ಅರಿವಾಯಿತು ಎಂದು ಸಂತಸ ಪಡು. ಮೋಸ ಮಾಡಿದವರು ಮೋಸಕ್ಕೆ ಬಲಿಯಾಗುವರು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಯಾವಾಗಲೂ ನಮಗೆ ಚಕ್ರವ್ಯೂಹ ರಚಿಸುವವರು ನಮ್ಮವರೇ ಆಗಿರುತ್ತಾರೆ. ಇದು ಇಂದಿಗೂ ಸತ್ಯ, ಎಂದೆಂದಿಗೂ ಸತ್ಯ. ಒಬ್ಬರನ್ನು ಹಿಂಬಾಲಿಸುವ ಭರದಲ್ಲಿ ನಾವು ಹಲವರನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಭಗವಂತನನ್ನು ಹಿಂಬಾಲಿಸಿದರೆ ಹಲವಾರು ಆತ್ಮೀಯರನ್ನು ಪಡೆದುಕೊಳ್ಳುತ್ತೇವೆ. ಗೆದ್ದವನ ಬಳಿ 100 ಗೆಳೆಯರಿದ್ದರೆ ಸೋತವನ ಬಳಿ ನಿಜವಾದ ಗೆಳೆಯ ಇರುತ್ತಾನೆ. ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ಇಲ್ಲಿ ಯಾವುದು ನಮ್ಮದಲ್ಲ ಅಂದುಕೊಳ್ಳಬೇಕು. ನಮ್ಮನ್ನು ನಿರ್ಲಕ್ಷಿಸುವವರನ್ನು ನಾವು ನಿರ್ಲಕ್ಷಿಸಬೇಕು. ಆಗಲೇ ನಮಗೆ ಗೌರವ ಸಿಗೋದು. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ದೇವರು ತಡ ಮಾಡಿದರೂ ಅನ್ಯಾಯ ಮಾಡೋದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ. ಕಾದು ನೋಡಬೇಕಷ್ಟೇ. ಸತ್ಯವನ್ನು ಹೇಳುವ ಸಾಹಸ ಮಾಡು. ಪರಿಣಾಮವನ್ನು ಎದುರಿಸುವ ಶಕ್ತಿ ಆ ಭಗವಂತ ಕೊಡುತ್ತಾನೆ. ಮೊಬೈಲ್ ಚಾರ್ಜ್ ಖಾಲಿಯಾದರೆ ಮೊಬೈಲನ್ನು ಎಸೆದು ಬಿಡುತ್ತೀರಾ? ಪುನಃ ಚಾರ್ಜ್ ಮಾಡಿಕೊಳ್ಳುತ್ತೀರಾ ತಾನೇ? ಹಾಗೆ ನಿಮ್ಮ ಮನಸ್ಸಿಗೆ ಬೇಜಾರಾದಾಗ ಬದುಕನ್ನೇ ಕಳೆದುಕೊಳ್ಳಬೇಡಿ. ಪರಮಾತ್ಮನ ನೆನಪಿನಿಂದ ಖುಷಿಯನ್ನು ರೀಚಾರ್ಜ್ ಮಾಡಿಕೊಳ್ಳಿ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ. ಕರುಣೆ, ದಯೆ, ಕ್ಷಮೆ, ಸಹನೆ, ಶಾಂತಿ, ಸಮಾಧಾನ ಇದ್ದವರಿಗೆ ಪರಮಾತ್ಮನು ಸದಾ ಜೊತೆಯಲ್ಲೇ ಇರುತ್ತಾನೆ. ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಕಬೇಡ. ದುಃಖದ ಸಮಯದಲ್ಲಿ ನಗಲೇಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ. ಕೈ ಮೀರಿ ಹೋದದ್ದನ್ನು ನೆನೆಯಬೇಡ. ಉತ್ತಮರ ಮನವ ನೋಯಿಸಬೇಡ. ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರೆದರು ಕೈ ಚಾಚಬೇಡ. ಶತ್ರುವಿನ ಮುಂದೆ ತಲೆಬಾಗಬೇಡ.
ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ. ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ. ಅವರವರ ಕರ್ಮಕ್ಕೆ ಅವರವರೇ ಹೊಣೆ. ಪಾಪ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಅನುಭವಿಸುವೆ, ತಪ್ಪಿಸಲಾಗದು, ಅನುಭವಿಸಲೇಬೇಕು. ಇದು ಪ್ರಕೃತಿ ನಿಯಮ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ. ಸಾಗುವ ದಾರಿ ಹೇಗಿದ್ದರೇನು, ನಡೆಯುವ ಮನಸ್ಥಿತಿ ನಿನ್ನದಾಗಿರಬೇಕು ಮತ್ತು ನೀನು ನೀನಾಗಿರಬೇಕು. ಸುಳ್ಳಿನ ಪರ ಜನ ಇದ್ದರೆ ಸತ್ಯದ ಪರ ದೇವರು ಇರುತ್ತಾನೆ. ಸಂಗೀತಕ್ಕೆ ತಾಳ ಎಷ್ಟು ಮುಖ್ಯವೋ ಸಂಸಾರಕ್ಕೆ ತಾಳ್ಮೆ ಅಷ್ಟೇ ಮುಖ್ಯ. ಅತಿಯಾಗಿ ಬಯಸಿದ ವಸ್ತುವಾಗಲಿ, ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗುವುದು ಕಷ್ಟ. ಸಿಕ್ಕರೂ ಕೊನೆಯವರೆಗೆ ಇರುವುದು ಇನ್ನೂ ಕಷ್ಟ. ಜೀವನವಿದೆ ಎಂದರೆ ಅದು ಖಂಡಿತ ದುಃಖವನ್ನು ಕೂಡ ನೀಡುತ್ತೆ. ಒಬ್ಬರ ಮನ ನೋಯಿಸಿ ಇನ್ನೊಬ್ಬರ ಮನೆ ಮುರಿದು ಗಂಗೆಯಲ್ಲಿ ಮುಳುಗಿದರೇನು ಪಾಪ ತೊಳೆಯುವುದೇ. ಆದ್ದರಿಂದ ಇತರರ ಮನ ನೋಯಿಸದೆ, ಯಾರನ್ನು ವಂಚಿಸದೆ ನಡೆದುಕೊಳ್ಳಿ. ಕೆಲವನ್ನು ಮುರಿಯಬಾರದು, ಬಗ್ಗಿಸಬೇಕು. ಇನ್ನೂ ಕೆಲವನ್ನು ಬಗ್ಗಿಸಬಾರದು, ಬೇರು ಸಮೇತ ಕಿತ್ತು ಬಿಸಾಕಬೇಕು. ಒಬ್ಬ ವ್ಯಕ್ತಿ ತನ್ನ ಆಗಿನ ಪರಿಸ್ಥಿತಿ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಆ ಕ್ಷಣಕ್ಕೆ ನಡ್ಕೊಂಡಿರ್ತಾರೆ. ಅವರ ಆ ಕ್ಷಣದ ನಡವಳಿಕೆಯಿಂದ ಆ ವ್ಯಕ್ತಿಯನ್ನು ಅಳೆಯುವುದು ತಪ್ಪು. ಮನುಷ್ಯನಿಗೆ ಮೊದಲ ಸಲ ನೋವಾದಾಗ ಮೃದುವಾಗಿರುತ್ತಾನೆ. ಅದೇ ನೋವು ಪದೇ ಪದೇ ಆದರೆ ಮೃಗ ಆಗುತ್ತಾನೆ. ಹುಷಾರು. ಅಂದ ಮತ್ತು ಆನಂದ ಬೇರೆಲ್ಲೂ ಇರೋದಿಲ್ಲ, ನಿನ್ನೊಳಗೆ ಇರುತ್ತೆ. ಮತ್ತೆಲ್ಲೂ ಹುಡುಕಬೇಡ. ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ. ಮತ್ತೊಬ್ಬರ ಭಾವನೆಗಳ ಜೊತೆ ಆಟ ಆಡುವವರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸಿ ತನ್ನಲ್ಲಿಯೇ ಸಂತೋಷ ಕಂಡುಕೊಂಡಿರುವವನೇ ಶುದ್ಧ ಬುದ್ಧಿವಂತನು. ಅನುಮಾನಕ್ಕೆ ಪರಿಹಾರವಿಲ್ಲ, ಪಾತ್ರದ ಪುರಾವೆಗಳಿಲ್ಲ, ಮೌನಕ್ಕಿಂತ ಉತ್ತಮ ಸಾಧನವಿಲ್ಲ ಮತ್ತು ಪದಗಳಿಗಿಂತ ತೀಕ್ಷ್ಣವಾದ ಬಾಣವಿಲ್ಲ. ಚಿಕ್ಕವರಿದ್ದಾಗ ದೆವ್ವ ಭೂತ ಅಂದರೆ ಭಯ ಅನಿಸುತ್ತಿತ್ತು. ಆದರೆ ದೊಡ್ಡವರಾದಾಗ ನಮ್ಮವರ ಮುಖವಾಡ ತೆಗೆದಾಗ ಆಗುವ ಭಯನೇ ದೊಡ್ಡದು ಅನಿಸುತ್ತಿದೆ. ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗು, ಆದರೆ ಸ್ವಾರ್ಥಿಯಾಗಬೇಡ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ನನಗೆ ಗೊತ್ತೇ ಇರಲಿಲ್ಲ ಸುಖ ಮತ್ತು ವಯಸ್ಸು ಒಬ್ಬರಿಗೊಬ್ಬರು ಶತ್ರುಗಳು ಎಂದು. ಜೀವನ ಪರ್ಯಂತ ಕಷ್ಟಪಟ್ಟು ಸುಖವನ್ನು ಮನೆಗೆ ಕರೆದುಕೊಂಡು ಬಂದರೆ ಕೋಪದಿಂದ ವಯಸ್ಸು ಮನೆ ಬಿಟ್ಟು ಹೋಯಿತು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರವಾಗುತ್ತೆ. ಇದು ನಿಶ್ಚಿತ. ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ಅತಿ ಬುದ್ಧಿವಂತರೆಂದುಕೊಳ್ಳಬಾರದು. ಅದಕ್ಕಿಂತ ದಡ್ಡತನ ಇನ್ನೊಂದಿಲ್ಲ.